ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭೂಮಿ ಸಕಲ ಜೀವಿ ಜಲಚರ ಕ್ರಿಮಿ ಕೀಟಗಳಿಗೆ ಸರೀಸೃಪಗಳಿಗೆ ಆಶ್ರಯ ತಾಣ. ಭೂಮಿಯ ಮೇಲೆ ಜೀವಿಗಳು ಹುಟ್ಟಿದ್ದೇ ಒಂದು ವಿಸ್ಮಯ. ಮಾನವನ ವಿಕಾಸವಾದದ ಸಿದ್ಧಾಂತದಿಂದ ಹಿಡಿದು ಇಲ್ಲಿವರೆಗೆ ಭೂಮಿಯ ಜೀವ ಜಗತ್ತು ಸಾಕಷ್ಟು ಬದಲಾವಣೆಗೆ ಒಳಗಾಗಿದೆ. ಹಾಗೆ ಮುಂದೆಯೂ ಕೂಡ ಒಳಗಾಗುತ್ತಲೇ ಇರುತ್ತದೆ. ಹಲವು ಜೀವಿಗಳು ಈಗಾಗಲೇ ಭೂಮಿಯಿಂದಲೇ ನಶಿಸಿ ಹೋಗಿವೆ. ಅಂಥವುಗಳ ಪೈಕಿ ಈ ಮೆಗ್ಲಡಾನ್ ಎಂಬ ಸಮುದ್ರ ಜೀವಿಯು ಒಂದು. ವೈಜ್ಞಾನಿಕವಾಗಿ ಇದನ್ನ ಒಟೋಡಸ್ ಮೆಗ್ಲಡಾನ್ ಅಂತಾಲು ಕರೀತಾರೆ. ಇದು ಗ್ರೇಟ್ ವೈಟ್ ಶಾರ್ಕ್ನ ನಿಕಟ ಸಂಬಂಧಿ ಅಂತ ಪರಿಗಣಿಸಲಾಗಿದೆ. ಅಂದರೆ ಇದು ಶಾರ್ಕ್ ಕುಟುಂಬಕ್ಕೆ ಸೇರಿದ ಪರಭಕ್ಷಕ ಜಲಚರವಾಗಿದೆ. ಇದು ನೋಡಲು ತೇಟ್ ದೊಡ್ಡದಾದ ಬಿಳಿ ಶಾರ್ಕ್ನಂತೆಯೇ ಕಾಣುತ್ತದೆ. ಆದರೆ ಇದು ಶಾರ್ಕ್ ಅಲ್ಲ. ಉದ್ದವಾಗಿರುವ ದೊಡ್ಡದಾದ ದೇಹ, ತಿಂದಿದ್ದನ್ನ ಅರಗಿಸಿಕೊಳ್ಳಲು ಇರುವ ದಪ್ಪ ಮೇಲ್ಮೈ ಹೊದಿಕೆ, ದೊಡ್ಡದಾಗಿ ಅಗಲವಾಗಿರುವ ಹಲ್ಲುಗಳು ಮೆಗ್ಲಡಾನ್ನ ವೈಶಿಷ್ಟ್ಯತೆ. ಅಸಲಿಗೆ ಕೆಲವೊಂದು ವಿಚಾರದಲ್ಲಿ ಗ್ರೇಟ್ ವೈಟ್ ಶಾರ್ಕ್ ಹಾಗೂ ಮೆಗ್ಲಡಾನ್ ಹೋಲಿಕೆಯೇ ತಪ್ಪು. ಇದು ಒಂದು ರೀತಿಯಲ್ಲಿ ಬೆಕ್ಕು ಹಾಗೂ ನಾಯಿಯ ಹೋಲಿಕೆ ಇದ್ದಂತೆ. ಈ ಎರಡರ ನಡುವೆ ಸಾಮ್ಯತೆ ಅಂದರೆ ಎರಡು ನೀರಿನಲ್ಲಿ ವಾಸಿಸುತ್ತವೆ ಅನ್ನೋದು. ಇವೆರಡು ನೋಡಲು ಒಂದೇ ರೀತಿಯಲ್ಲಿರುವಂತೆ ಭಾಸವಾದರೂ ಇವುಗಳು ಒಂದೇ ಜಾತಿಗೆ ಸೇರಿದ ಜಲಚರಗಳಲ್ಲ. ದೊಡ್ಡದಾಗಿ ವಿರೂಪಗೊಂಡಿರುವ ಹಲ್ಲುಗಳನ್ನು ಹೊಂದಿರುವ ಮೆಗ್ಲಡಾನ್ ಒಟೋಡೊಂಟಿಡೆ ಕುಟುಂಬಕ್ಕೆ ಸೇರಿದ್ರೆ, ಗ್ರೇಟ್ ವೈಟ್ ಶಾರ್ಕ್ ಬ್ಲೂ ಬ್ಲ್ಯಾಕ್ ಲ್ಯಾಮಿನ್ಡೆ ಕುಟುಂಬಕ್ಕೆ ಸೇರಿದೆ. ವಿಚಿತ್ರ ಅಂದರೆ ಇದೇ ಗ್ರೇಟ್ ವೈಟ್ ಶಾರ್ಕ್ನ ಪರೋಕ್ಷ ಕಾರಣಗಳಿಂದಾಗಿ ಮೆಗ್ಲಡಾನ್ ಭೂಮಿಯಿಂದಲೇ ಅಳಿದು ಹೋಗಿದೆ. ಒಂದರ್ಥದಲ್ಲಿ ಗ್ರೇಟ್ ವೈಟ್ ಶಾರ್ಕ್ ಇಲ್ಲಿ ಅಪರಾಧಿ. ಈ ಗ್ರೇಟ್ ವೈಟ್ ಶಾರ್ಕ್ಗಿಂತ 3-4 ಪಟ್ಟು ದೊಡ್ಡ ದೇಹ ಹೊಂದಿದ್ದ ಮೆಗಲೋಡಾನ್ ಬಾಯಿ ತೆರೆದರೆ ಅದರಲ್ಲಿ ಸಣ್ಣ ಕುಟುಂಬವೊಂದು ಕ್ಯಾಂಡಲ್ ಲೈಟ್ ಡಿನ್ನರ್ ಅನ್ನೇ ಮಾಡಬಹುದಿತ್ತು. ಅಷ್ಟರ ಮಟ್ಟಿಗೆ ಈ ಮೆಗಲೋಡಾನ್ ದೈತ್ಯ ದೇಹಿಯಾಗಿತ್ತು. ಇನ್ನು ಈ ಮೆಗಲೋಡಾನ್ನ ದೈತ್ಯ ಶಕ್ತಿಯು ಅಷ್ಟೇ ಪರಿಣಾಮಕಾರಿಯಾಗಿತ್ತು. ತನ್ನ ಬಲವಾದ ಒತ್ತಡದಿಂದ ಬಾಯಿ ಮುಚ್ಚಿದ್ರೆ ಅದರಿಂದ ಹೊರಹೊಮ್ಮುವ ಶಕ್ತಿ 1.8 ಲಕ್ಷ ನ್ಯೂಟನ್ ಸಾಮರ್ಥ್ಯದಷ್ಟಿರುತ್ತಿತ್ತು. ಅಂದರೆ 18ರಿಂದ 19 ಟನ್ ಸಾಮರ್ಥ್ಯದ ಲಾರಿ ಕೆಳಗೆ ನಿಮ್ಮ ತಲೆಬುರುಡೆ ಬಂದರೆ ಹೇಗಾಗುತ್ತೋ ಹಾಗೆ ಇದು ಕಚ್ಚುವ ದೊಡ್ಡ ಬಲವನ್ನ ಹೊಂದಿತ್ತು. ಇಂತಹ ಅಪರೂಪದ ವೈಶಿಷ್ಟ್ಯತೆಗಳ ಕಾರಣದಿಂದಾಗಿ ಸರಿಸುಮಾರು 13 ಮಿಲಿಯನ್ ವರ್ಷಗಳ ಕಾಲ ಈ ಮೆಗ್ಲಡಾನ್ ಭೂಮಿಯ ಮೇಲಿನ ನಿರ್ವಿವಾದ ರಾಜನಂತೆ ಮೆರೆಯಿತು. ಆದರೆ ತನ್ನ ಭಾರವಾದ ದೇಹದ ಕಾರಣದಿಂದಾಗಿ ವೈಟ್ ಶಾರ್ಕ್ನ ಕೈಯಲ್ಲಿ ಸಿಕ್ಕು ಭೂಮಿಯಿಂದಲೇ ಮರೆಯಾಯಿತು. ಸುಮಾರು 3.6 ಮಿಲಿಯನ್ ವರ್ಷಗಳ ಹಿಂದೆಯೇ ಈ ಮೆಗ್ಲಡಾನ್ ಪೃಥ್ವಿಯಿಂದ ಮಾಯವಾದವು. ನಿಸರ್ಗ ಯಾವತ್ತೂ ಬದಲಾಗುತ್ತಲೇ ಇರುತ್ತದೆ. ಬದಲಾವಣೆಯೊಂದೇ ಶಾಶ್ವತ ಅನ್ನುವ ಹಾಗೆ ಈ ಶಾರ್ಕ್ ಫ್ಯಾಮಿಲಿಯಲ್ಲೂ ಸಾಕಷ್ಟು ಬದಲಾವಣೆ ಆಗಲು ಶುರುವಾಯಿತು. ಇಂದಿಗೆ 420 ಮಿಲಿಯನ್ ವರ್ಷಗಳ ಹಿಂದೆ ಶಾರ್ಕ್ ಗುಂಪಿಗೆ ಸೇರಿದ ಚಿಮೇರಾ ತನ್ನ ದೇಹದಲ್ಲಿ ಬದಲಾವಣೆ ಮಾಡಿಕೊಳ್ಳಲು ಶುರು ಮಾಡಿತು. ಇಂದಿನ ದಿನಗಳಲ್ಲಿ ಇದನ್ನ ಗೋಸ್ಟ್ ಶಾರ್ಕ್ ಅಂತ ಕರೀತಾರೆ. ವೈಟ್ ಶಾರ್ಕ್ ನಿರಂತರವಾಗಿ ತನ್ನ ದೇಹದಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಲು ಶುರು ಮಾಡಿತು. ಆದರೆ ಮೆಗ್ಲಡಾನ್ ಸಮುದ್ರದಲ್ಲಿ ದೈತ್ಯ ರಾಜನಾಗಿ ಮುಂದುವರಿಯುವ ಧಾವಂತದಲ್ಲಿತ್ತು. ಮೇಲ್ನೋಟಕ್ಕೆ ಇದೆಲ್ಲ ಮೂರ್ಖತನದ ವಿವರಣೆ, ಹುಚ್ಚು ಕಲ್ಪನೆ ಅಂದುಕೊಳ್ಳಬಹುದು. ಆದರೆ ಡೈನೋಸಾರ್ಗಳ ಉದಯದ ಕಾಲಘಟ್ಟದಲ್ಲಿ ಅಂದರೆ 100 ಮಿಲಿಯನ್ ವರ್ಷಗಳ ಹಿಂದಿನ ಸಮಯದಲ್ಲಿ ಇಂಥದ್ದೊಂದು ರೂಪಾಂತರ ಪ್ರಕ್ರಿಯೆ ನಡೆದಿತ್ತು ಅಂತ ಹೇಳಲಾಗುತ್ತೆ. ಈ ಲೇಟ್ ಕ್ರಿಟೇಷಿಯಸ್ ಯುಗದಲ್ಲಿ ಬ್ಲೂ ಬ್ಯಾಕ್ ಲ್ಯಾಮ್ಲಿಡೆ ಕುಟುಂಬಕ್ಕೆ ಸೇರಿದ ಗ್ರೇಟ್ ವೈಟ್ ಶಾರ್ಕ್ ತನ್ನ ದೇಹವನ್ನು ನಿಯಂತ್ರಿಸಿಕೊಳ್ಳುವ ಕೆಲಸ ಮಾಡಿತು. ಇದರಿಂದ ಸಮುದ್ರದಾಳದಲ್ಲಿ ಈಸಿಯಾಗಿ ಬೇಟೆಯಾಡಲು ಹಾರಲು ಅನುವಾಗುವಂತೆ ದೇಹ ರಚನೆಯಲ್ಲಿ ರೂಪಾಂತರಕ್ಕೆ ಒತ್ತು ನೀಡಿತು. ಆದರೆ ಮೆಗಲಡಾನ್ ಮಾತ್ರ ದೈತ್ಯ ದೇಹಿಯಾಗಿಯೇ ಉಳಿಯಿತು. ಸುಮ್ಮನೆ ಯೋಚಿಸಿ ನೋಡಿ, ಈ ಹಿಂದೆ ಬಲಿಷ್ಠ ದೇಹದಾರ್ಢ್ಯ ಹೊಂದಿದ್ದವರು ರಾಜರು ಸೇನಾಧಿಪತಿಗಳು ಆಗುತ್ತಿರುತ್ತಿದ್ದರು. ಆದರೆ ಬದಲಾದ ಸಮಯದಲ್ಲಿ ಬಾಡಿ ಬಿಲ್ಡರ್ ಈಗ ಬಾಡಿಗಾರ್ಡ್ಗಳಾಗಿದ್ದಾರೆ. ಯಾರು ಕೌಶಲ್ಯಗಳನ್ನು ಬೇಗ ಕಲಿಯುತ್ತಾರೋ ಅವರು ಇಂದಿನ ಫಾಸ್ಟ್ ದುನಿಯಾದಲ್ಲಿ ಬಹು ಬೇಗನೆ ಎತ್ತರಕ್ಕೆ ಏರುತ್ತಾರೆ. ಹಾಗೆ ಸಮುದ್ರ ಜೀವಿಗಳಲ್ಲೂ ಆಹಾರ ಬೇಟೆಯಲ್ಲಿ ಪೈಪೋಟಿ ಇದ್ದೇ ಇರುತ್ತದೆ. ವೇಗವಾಗಿ ಬೇಟೆಯಾಡುವ ಪ್ರಾಣಿ ತನ್ನನ್ನು ತಾನು ಸೃಷ್ಟಿಯಲ್ಲಿ ಉಳಿಸಿಕೊಳ್ಳುತ್ತದೆ. ಆದರೆ ಮೆಗ್ಲಡಾನ್ ದೇಹದಲ್ಲಿ ರೂಪಾಂತರ ಪ್ರಕ್ರಿಯೆ ನಡೆಯಲೇ ಇಲ್ಲ. ಹೇಗೆ ದೈತ್ಯ ಡೈನೋಸರ್ಗಳ ಅಂತ್ಯಕ್ಕೆ ಅವುಗಳ ದೇಹ ಕಾರಣವಾಯಿತು, ಇಲ್ಲಿಯೂ ಅದೇ ನಡೆದಿತ್ತು. ಅಂದಹಾಗೆ ಮೆಗ್ಲಡಾನ್ಗಳ ಅಂತ್ಯದ ಜರ್ನಿ ಶುರುವಾಗಿದ್ದು 2.6 ಮಿಲಿಯನ್ ವರ್ಷಗಳ ಹಿಂದೆ. ಈ ವೇಳೆ ಅತಿದೀಪ್ತ ನಕ್ಷತ್ರ ಸ್ಫೋಟ ಈ ಮೆಗ್ಲಡಾನ್ ನಿರ್ನಾಮಕ್ಕೆ ನಾಂದಿ ಹಾಡಿತು.
ಈ ನಕ್ಷತ್ರ ಸ್ಫೋಟದಿಂದ ಹೊರಹೊಮ್ಮಿದ್ದ ವಿಕಿರಣ ಪ್ರಭಾವ ಸಮುದ್ರದೊಳಗೆ 1 ಕಿಲೋಮೀಟರ್ನಷ್ಟು ಹರಡಿಕೊಂಡಿತ್ತು. ಹೀಗಾಗಿ ಪರಿಣಾಮ ಸಮುದ್ರದಲ್ಲಿ ಅಲ್ಲೋಲ ಕಲ್ಲೋಲ ಸ್ಥಿತಿ ನಿರ್ಮಾಣವಾಯಿತು. ಹಾಗಂತ ಮೆಗಲಡಾನ್ ದಿಢೀರಂತ ಅಳಿದು ಹೋಗಲಿಲ್ಲ. ಅಸಲಿಗೆ ಮೆಗಲಡಾನ್ಗೆ ವಿಪರೀತ ಎನ್ನುವಷ್ಟು ಆಹಾರದ ಅಗತ್ಯವಿತ್ತು. ನಿತ್ಯ ಏನಿಲ್ಲವೆಂದರೂ 2 ದೊಡ್ಡ ಎಮ್ಮೆಗಳಷ್ಟು ಮಾಂಸ ಅದಕ್ಕೆ ಆಹಾರವಾಗಿ ಬೇಕಿತ್ತು. ಇನ್ನು ಮೆಗಲಡಾನ್ ಮೊದಲೇ ಅಳಿವಿನಂಚಿನತ್ತ ಸಾಕ್ತಾ ಇತ್ತು. ಇದಕ್ಕೆ ಕಾರಣ ಮೆಗಲಡಾನ್ ದೈಹಿಕ ರಚನೆ. ಮೇಲ್ನೋಟಕ್ಕೆ ಈ ಜಲಚರ ದೈತ್ಯ ದೇಹಿಯಾಗಿ ಕಂಡರೂ ಇದರ ಮೇಲ್ಮೈ ಬಹಳ ಮೃದು ಮತ್ತು ನಾಜೂಕಾಗಿರುತ್ತೆ. ಹಲ್ಲುಗಳು ಮಾತ್ರ ಮೊನಚಾಗಿ ಬೇಟೆಗೆ ಸಹಕರಿಸುವಂತೆ ಗಟ್ಟಿಮುಟ್ಟಾಗಿ ಇರುತ್ತದೆ. ಪ್ರಕೃತಿ ಇದರ ನೈಸರ್ಗಿಕ ರಚನೆಯನ್ನೇ ಹೀಗೆ ವಿಭಿನ್ನವಾಗಿ ಮಾಡಿದೆ. ಇದನ್ನ ಹೀಗೆ ದೃಢವಾಗಿ ಹೇಳಲು ಕಾರಣವೂ ಇದೆ. ಇಲ್ಲಿವರೆಗೆ ಅಳಿದು ಹೋದ ಜೀವಿಗಳ ಪಳಿಯುಳಿಕೆ ಹುಡುಕಾಟದಲ್ಲಿ 66 ಮಿಲಿಯನ್ ವರ್ಷಗಳ ಹಿಂದೆ ಅಳಿದು ಹೋಗಿರುವ ಡೈನೋಸರ್ಗಳ ಎಲುಬುಗಳು, ಅದರ ದೈತ್ಯ ಕಾಲುಗಳು ಹಾಗೂ ಮುಖದ ಬುರುಡೆ ಸಿಕ್ಕಿದೆ. ಆದರೆ ಕೇವಲ 3.6 ಮಿಲಿಯನ್ ವರ್ಷಗಳ ಹಿಂದೆ ಅಳಿದು ಹೋಗಿರುವ ಮೆಗಲಡಾನ್ನ ವಿಚಾರದಲ್ಲಿ ಈ ರೀತಿಯಾದ ಯಾವ ಪಳಿಯುಳಿಕೆಗಳು ಸಿಕ್ಕಿಲ್ಲ. ದೊರೆತಿದ್ದು ಕೇವಲ ಮೆಗಲಡಾನ್ನ 7 ಇಂಚು ಉದ್ದದ ದಂತಗಳು ಮಾತ್ರ. ಇನ್ನು ಇದಕ್ಕೂ ಸಹ ಅದರ ದೈಹಿಕ ರಚನೆಯೇ ಕಾರಣ. ಸಾಮಾನ್ಯವಾಗಿ ಮೆಗಲಡಾನ್ ಮೀನುಗಳಂತೆ ಮೇಲ್ಮೈನಲ್ಲಿ ಟೈಲ್ಸ್ ರೀತಿ ಗಡುಸಾದ ಪದರ ಹೊಂದಿರೋದಿಲ್ಲ. ಮೊದಲೇ ಹೇಳಿದಂತೆ ಅದರ ಮೇಲ್ಮೈ ತೀರಾ ನುಣುಪಾಗಿರುತ್ತದೆ. ಜೊತೆಗೆ ಅದರ ಬೆನ್ನು ಮೂಳೆ ಸೇರಿದಂತೆ ಎಲ್ಲಾ ಮೂಳೆಗಳು ಸಹ ಮೃದುವಾದ ಕಾರ್ಟಿಲೇಜ್ನಿಂದ ಮಾಡಲ್ಪಟ್ಟಿದೆ. ಹೀಗಾಗಿ ಇವು ಬಹು ಬೇಗನೆ ಸವೆಯುತ್ತವೆ. ಮೆಗಲಡಾನ್ಗಳ ವೈರುಧ್ಯವೆಂದರೆ ಒಂದೆಡೆ ನಾಜೂಕಾದ ಶರೀರವನ್ನ ಕಾಪಾಡಿಕೊಳ್ಳಬೇಕಿತ್ತು, ಮತ್ತೊಂದೆಡೆ ಅದೇ ದೊಡ್ಡ ಶರೀರದ ಕಾರಣಕ್ಕಾಗಿ ವೇಗವಾಗಿ ಬೇಟೆಯಾಡಲು ಆಗದೆ ಅದು ಉಪವಾಸ ಬೀಳಬೇಕಿತ್ತು. ಲೇಟ್ ಕ್ರಿಟೇಷಿಯಸ್ ಸಮಯದಲ್ಲಿ ನಿಸರ್ಗ ದೈತ್ಯ ಡೈನೋಸರ್ಗಳಂತಹ ಪ್ರಬಲ ಜೀವಿಗಳನ್ನು ನಿರ್ನಾಮ ಮಾಡಿ ಹೊಸ ಸಸ್ತನಿಗಳ ಬೆಳವಣಿಗೆಗೆ ಅವಕಾಶ ನೀಡಿತ್ತು. ಅದರ ಅನ್ವಯ ಸಮುದ್ರದಲ್ಲಿ ಬಲು ಬೇಗನೆ ಸಬ್ಮರೀನ್ ವೇಗದಲ್ಲಿ ಅಥವಾ ರಾಕೆಟ್ ವೇಗದಲ್ಲಿ ಚಲಿಸುವ ಮೀನುಗಳು, ಸಣ್ಣ ತಿಮಿಂಗಿಲಗಳು ಸೃಷ್ಟಿಯಾಗಿದ್ದವು. ಇವುಗಳನ್ನು ಬೇಟೆಯಾಡುವುದು ಗ್ರೇಟ್ ವೈಟ್ ಶಾರ್ಕ್ನಂಥವುಗಳಿಗೆ ಸಾಧ್ಯವಿತ್ತೇ ಹೊರತು ದೈತ್ಯದೇಹಿಯಾಗಿದ್ದ ಮೆಗಲಡಾನ್ಗೆ ಸಾಧ್ಯವೇ ಇರಲಿಲ್ಲ. ಹೀಗಾಗಿ ಮೆಗಲಡಾನ್ಗಳಿಗೆ ಆಹಾರದ ಕೊರತೆ ದೊಡ್ಡ ಸಮಸ್ಯೆಯಾಗಿ ಕಾಡತೊಡಗಿತ್ತು. ಇದರೊಂದಿಗೆ ಸಮುದ್ರದಲ್ಲಿ ಇತರೆ ಜೀವಿಗಳೊಂದಿಗೆ ಆಹಾರಕ್ಕಾಗಿ ದೊಡ್ಡ ಪೈಪೋಟಿ ಎದುರಾಗತೊಡಗಿತ್ತು. ಜೊತೆಗೆ ಹೊಸ ರೀತಿಯ ತಿಮಿಂಗಿಲಗಳು ಮತ್ತು ಗ್ರೇಟ್ ವೈಟ್ ಶಾರ್ಕ್ ಆಕ್ರಮಣಗಳು ಮೆಗಲಡಾನ್ ಮೇಲೆ ಗಂಭೀರ ಪರಿಣಾಮ ಬೀರಿದವು. ಇದರೊಂದಿಗೆ ಸಮುದ್ರ ತಾಪಮಾನದ ಕುಸಿತ, ಹೀಗೆ ಹಲವು ಕಾರಣಗಳಿಂದಾಗಿ ಮೆಗಲಡಾನ್ ಭೂಮಿಯ ಮೇಲಿನಿಂದಲೇ ನಶಿಸಿ ಹೋಗುವಂತಾಯಿತು. ಸ್ನೇಹಿತರೆ, ಯಾವಾಗ ಭೂಮಿಯ ಮೇಲಿಂದ ಮೆಗಲಡಾನ್ ನಶಿಸಿತೋ ಅದು ಬ್ಲೂ ವೇಲ್ ಅಂದರೆ ನೀಲಿ ತಿಮಿಂಗಿಲಗಳ ಬೆಳವಣಿಗೆಗೆ ದಾರಿ ಮಾಡಿಕೊಟ್ಟಿತ್ತು. ನಿಮ್ಗೆ ಗೊತ್ತಿರಲಿ, ಈ ತಿಮಿಂಗಿಲ ಹೆಚ್ಚು ಕಡಿಮೆ 2 ಬಸ್ ಉದ್ದದಷ್ಟು ಹೈಟ್ ಇರುತ್ತದೆ. ಅದಕ್ಕೆ ಹೋಲಿಸಿದ್ರೆ ಮೆಗಲಡಾನ್ಗಳ ಉದ್ದ ಕಡಿಮೆ. ಇದರ ತೂಕ 30 ಆನೆಗಳ ತೂಕಕ್ಕೆ ಸಮಾನವಾಗಿದೆ. ಅಷ್ಟೇ ಅಲ್ಲ, ಸದ್ಯದ ಸ್ಥಿತಿಯಲ್ಲಿ ಈ ಬ್ಲೂ ವೇಲ್ ಭೂಮಿ ಮೇಲಿನ ಅತೀ ದೊಡ್ಡ ಪ್ರಾಣಿ ಎಂಬ ಹೆಗ್ಗಳಿಕೆ ಹೊಂದಿದೆ. ಹಾಗಂತ ಇದೇನು ಮೊದಲಿನಿಂದಲೂ ಇಷ್ಟೊಂದು ದೈತ್ಯಾಕಾರ ಹೊಂದಿರಲಿಲ್ಲ. ಆರಂಭದಲ್ಲಿ ಸಾಂಪ್ರದಾಯಿಕ ಬೇಟೆ ವಿಧಾನವನ್ನೇ ಅನುಸರಿಸುತ್ತಿದ್ದ ಈ ನೀಲಿ ತಿಮಿಂಗಿಲ ಬರುಬರುತ್ತಾ ತನ್ನ ಅಭ್ಯಾಸವನ್ನ ಬದಲಿಸಿಕೊಂಡಿತು. 5-6 ಮಿಲಿಯನ್ ವರ್ಷಗಳ ಹಿಂದೆ ಕೆಲವು ಬ್ಲೂ ವೇಲ್ ನೇರವಾಗಿ ಹಲ್ಲುಗಳ ಬದಲಿಗೆ ಚಿಪ್ಪಿಯಂತಹ ಫಿಲ್ಟರ್ ಬಳಸಿ ಆಹಾರ ಕಡಿಯುವುದನ್ನು ಅನುಸರಿಸಿದವು. ವೈಜ್ಞಾನಿಗಳು ಇದನ್ನ ಲಂಗ್ ಫೀಡಿಂಗ್ ಅಂತ ಹೆಸರಿಸಿದ್ದಾರೆ. ರಾಕ್ವೆಲ್ಗಳಂತೆ ನೀಲಿ ತಿಮಿಂಗಿಲಗಳು ತಮ್ಮ ಲಂಜ್ ಫೀಡಿಂಗ್ ತಂತ್ರಕ್ಕೆ ಹೆಸರುವಾಸಿಯಾಗಿದೆ. ಇದು ಒಂದು ರೀತಿಯ ಫಿಲ್ಟರ್ ಫೀಡಿಂಗ್ ಆಗಿದ್ದು, ಅಲ್ಲಿ ಇವು ಕ್ರಿಲ್ ಮತ್ತು ಇತರ ಸಣ್ಣ ಜೀವಿಗಳನ್ನು ಹೊಂದಿರುವ ದೊಡ್ಡ ಪ್ರಮಾಣದ ನೀರನ್ನು ವೇಗವಾಗಿ ನುಂಗಿ ನಂತರ ನೀರನ್ನು ಹೊರಹಾಕುತ್ತದೆ. ಕಾಲಾನಂತರದಲ್ಲಿ ಸಮುದ್ರದಲ್ಲಿ ಆಹಾರಕ್ಕಾಗಿ ಉಂಟಾಗುತ್ತಿರುವ ಪೈಪೋಟಿಯನ್ನು ಗಮನಿಸಿ ಬ್ಲೂ ವೇಲ್ಗಳು ತಮ್ಮ ಆಹಾರ ಅಭ್ಯಾಸಗಳನ್ನು ಬದಲಿಸಿಕೊಂಡಿದ್ದವು. ನಿಮಗೆ ಗೊತ್ತಿರಲಿ, ಈ ನೀಲಿ ತಿಮಿಂಗಿಲಗಳು ಎಷ್ಟೇ ದೊಡ್ಡದಾಗಿದ್ದರೂ ದೊಡ್ಡ ಮೀನುಗಳನ್ನಾಗಲಿ ಅಥವಾ ಸಣ್ಣ ತಿಮಿಂಗಿಲಗಳನ್ನಾಗಲಿ ತಿನ್ನೋದಿಲ್ಲ. ಇವುಗಳ ಆಹಾರ ಕ್ರಿಲ್ ಎಂಬ ಚಿಕ್ಕ ಮೀನು ಹಾಗೂ ಸಮುದ್ರ ಕೀಟಗಳು. ಕಾಲಾಂತರದಲ್ಲಿ ಹಂತ ಹಂತವಾಗಿ ತಮ್ಮ ದೇಹವನ್ನು ಹಿಗ್ಗಿಸಿಕೊಳ್ಳುತ್ತಾ ಹೋದ ಬ್ಲೂ ವೇಲ್ ತನ್ನ ದೈತ್ಯ ದೇಹದೊಂದಿಗೂ ಸಮುದ್ರದಲ್ಲಿ ಹೇಗೆ ಬದುಕುಳಿಯಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದೆ. ಆದರೆ ಮೆಗಲಡಾನ್ ಈ ಬ್ಲೂ ವೇಲ್ಗಿಂತ ಕೊಂಚ ಚಿಕ್ಕದಾಗಿದ್ದರೂ ಸಮುದ್ರದಲ್ಲಿ ಬದುಕುಳಿಯಲು ಸಾಧ್ಯವಾಗಲಿಲ್ಲ. ಅದಕ್ಕೆ ಕಾರಣ ಅದರ ಆಹಾರ ಪದ್ಧತಿ. ಸ್ನೇಹಿತರೆ, 3.6 ಮಿಲಿಯನ್ ವರ್ಷಗಳ ಹಿಂದೆ ಮೆಗಲಡಾನ್ ಭೂಮಿಯಿಂದ ಕಣ್ಮರೆಯಾದವು ಅಂತ ಹೇಳಲಾಗುತ್ತೆ. ಆದರೆ ಕೆಲವರು ಈಗಲೂ ಮೆಗಲಡಾನ್ ಸಮುದ್ರ ದಾಳದಲ್ಲಿ ನಿಗೂಢವಾಗಿ ಜೀವಿಸುತ್ತಿದೆ ಅಂತ ವಾದಿಸ್ತಾರೆ. ಆದರೆ ಇದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರಗಳಿಲ್ಲ.
ಇದೊಂದು ಏಲಿಯನ್ಸ್ ರೀತಿಯ ಕಲ್ಪಿತ ಅಥವಾ ಊಹಾತ್ಮಕ ವಿಷಯವಾಗಿಯೇ ಉಳಿದಿದೆ. ಅಷ್ಟಕ್ಕೂ ಸಮುದ್ರದಲ್ಲಿ ಈಗ ಮನುಷ್ಯನ ಹಸ್ತಕ್ಷೇಪ ವಿಪರೀತ ಎನ್ನುವಷ್ಟು ನಡೆಯುತ್ತಿದೆ. ಆಳ ಸಮುದ್ರ ಮೀನುಗಾರಿಕೆಯಿಂದ ದೊಡ್ಡ ದೊಡ್ಡ ಮೀನುಗಳು, ತಿಮಿಂಗಿಲಗಳನ್ನು ಸಹ ನಾವು ಬಿಡುತ್ತಿಲ್ಲ. ಹೀಗಿರುವಾಗ ಮೆಗ್ಲಡಾನ್ಗೆ ಅಗತ್ಯವಿರುವಷ್ಟು ಆಹಾರ ಸಿಗಲು ಸಾಧ್ಯವೇ ಎನ್ನುವ ಪ್ರಶ್ನೆಯೂ ಉದ್ಭವಿಸುತ್ತದೆ. ಇನ್ನು ಸಾಮಾನ್ಯ ಶಾರ್ಕ್ಗಳು, ಹಾವುಗಳು ಪೊರೆ ಕಳಚುವಂತೆ ತಮ್ಮ ಜೀವಿತಾವಧಿಯಲ್ಲಿ ಕನಿಷ್ಠವೆಂದರೂ 40,000 ಹಲ್ಲುಗಳನ್ನು ಉದುರಿಸುತ್ತವೆ. ಆದರೆ ಇಲ್ಲಿವರೆಗೆ ಮೆಗ್ಲಡಾನ್ನ ಅಂತಹ ಯಾವುದೇ ಹಲ್ಲು ಅಥವಾ ಅದರ ಇತರೆ ಅಂಗಗಳ ಮಾದರಿ ಅಥವಾ ಅದು ಇನ್ನೊಂದು ಪ್ರಾಣಿಯನ್ನ ಕಚ್ಚಿರುವ ಗುರುತುಗಳು ಸಹ ಸಿಕ್ಕಿಲ್ಲ. ಹೀಗಾಗಿ ಈ ಮೆಗ್ಲಡಾನ್ಗಳು ಸಮುದ್ರದಾಳದಲ್ಲಿ ಗುಪ್ತವಾಗಿ ಜೀವಿಸುತ್ತವೆ ಎನ್ನುವ ವಾದದಲ್ಲಿ ಹುರುಳೇ ಇಲ್ಲ ಎನ್ನಲಾಗುತ್ತಿದೆ. ಒಂದೊಮ್ಮೆ ಅವು ಸಮುದ್ರದಾಳದಲ್ಲಿ ಬದುಕಿದ್ದರೆ ಕನಿಷ್ಠ ಒಂದು ಬಾರಿಯಾದರೂ ಅವುಗಳ ಸಾಕ್ಷ್ಯ ಸಿಗಬೇಕಿತ್ತು ಎನ್ನುವವರು ಇದ್ದಾರೆ. ಆದರೆ ಕೆಲವೊಮ್ಮೆ ನಮ್ಮ ಸಂಶೋಧನೆ, ನಮ್ಮ ಥಿಯರಿಗಳು ಕೈಕೊಡುವ ಸಾಧ್ಯತೆಯೂ ಇರುತ್ತದೆ. ಹಾಗೆಯೇ ಮೆಗ್ಲಡಾನ್ಗಳ ಬಗ್ಗೆಯೂ ಆಗಿರಬಹುದಲ್ಲವೇ ಎನ್ನುವ ಪ್ರಶ್ನೆಯೂ ಸಹ ಇದೆ. ಯಾವುದೇ ವಿವಾದಾತ್ಮಕ ವಿಚಾರಗಳು ಚರ್ಚೆಗೆ ಬಂದಾಗ ಅವುಗಳಲ್ಲಿ ಒಂದಿಷ್ಟಾದರೂ ಸತ್ಯ ಇದ್ದೇ ಇರುತ್ತದೆ. ಈ ಬಗ್ಗೆ ಉದಾಹರಣೆ ಸಮೇತವಾಗಿ ಹೇಳೋದಾದರೆ, ಕೊಯಿಲಾ ಕಾಂತ್ ಎಂಬ ಪ್ರಾಚೀನ ಪ್ರಭೇದದ ಮೀನು 1938ರವರೆಗೆ ಭೂಮಿಯ ಮೇಲಿಂದ ಕಣ್ಮರೆಯಾಗಿರುವ ಮೀನು ಪ್ರಭೇದ ಅಂತಾಲೆ ಹೇಳಲಾಗಿತ್ತು. 66 ಮಿಲಿಯನ್ ವರ್ಷಗಳ ಹಿಂದೆ ಡೈನೋಸಾರ್ಗಳ ಜೊತೆ ಇದು ಸಹ ಅಳಿದು ಹೋಗಿದೆ ಅಂತಾನೆ ಭಾವಿಸಲಾಗಿತ್ತು. ಆದರೆ 1938ರಲ್ಲಿ ಇದ್ದಕ್ಕಿದ್ದಂತೆ ಈ ಮೀನು ಪತ್ತೆಯಾಯಿತು. ದಕ್ಷಿಣ ಆಫ್ರಿಕಾದ ತೀರ ಪ್ರದೇಶದಲ್ಲಿ ಮಡಗಾಸ್ಕರ್ ಬಳಿ ಆಳ ಸಮುದ್ರದಲ್ಲಿ ಸ್ಥಳೀಯ ಮೀನುಗಾರರಿಗೆ ಈ ವಿಶಿಷ್ಟ ಪುರಾತನ ಪ್ರಭೇದ ಕಂಡುಬಂತು. ಈ ಅಪರೂಪದ ಮೀನನ್ನ ಲಿವಿಂಗ್ ಫಾಸಿಲ್ ಅಂದರೆ ಜೀವಂತ ಅಡಗಾಳು ಮೀನು ಎಂದು ಕರೆಯಲಾಗುತ್ತೆ. ಈ ಅಪರೂಪದ ಮೀನು ಪತ್ತೆಯಾದ ಬಳಿಕ ಮೆಗ್ಲಡಾನ್ಗಳ ಇರುವಿಕೆಯ ಬಗ್ಗೆ ಗೊಂದಲಗಳು ಎದ್ದವು. ಕೊಯ್ಲಕಾಂತ್ನಂತೆ ಮೆಗ್ಲಡಾನ್ ಕೂಡ ಜೀವಂತವಿರಬಹುದು ಅನ್ನುವ ವಾದ ಮತ್ತೆ ಚಾಲ್ತಿಗೆ ಬಂತು. 400 ಮಿಲಿಯನ್ ವರ್ಷಗಳ ಹಿಂದೆ ಜೀವಿಸಿದ್ದ ಅಪರೂಪದ ಮೀನು ಪತ್ತೆಯಾಗುವುದಾದರೆ 3.6 ಮಿಲಿಯನ್ ವರ್ಷಗಳ ಹಿಂದಿನ ಮೆಗ್ಲಡಾನ್ ಭೂಮಿಯ ಮೇಲೆ ಇರಬಹುದಲ್ಲವೇ ಎನ್ನುವ ವಾದ ಶುರುವಾಯಿತು. ಒಟ್ಟಿನಲ್ಲಿ ತನ್ನ ವಿಶಿಷ್ಟ ರಚನೆ ಹಾಗೂ ಗಾತ್ರದಿಂದಾಗಿ ಸಮುದ್ರ ಜೀವಿಗಳಲ್ಲಿ ಗಮನ ಸೆಳೆಯುತ್ತಿದ್ದ ಮೆಗ್ಲಡಾನ್ಗಳ ಬಗ್ಗೆ ಈಗಲೂ ಪ್ರಶ್ನಾರ್ಥಕ ಚಿಹ್ನೆಯೇ ಇದೆ. ಈ ಬಗ್ಗೆ ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ.